ನಮಸ್ತೆ ಎಲ್ರಿಗೂ, ನಾನು ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಏನು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗಲಿದೆ, ಜೊತೆಗೆ ಈಗಾಗಲೇ ಫೆಬ್ರವರಿ ತಿಂಗಳಲ್ಲಿ ಪಿಂಚಣಿ ಹಣ ಬರ್ದೇ ಇರೋರು ಏನ್ ಮಾಡ್ಬೇಕು ಅಂದ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪಿಂಚಣಿ ಹಣದ ಬಗ್ಗೆ ನಾನು ಮಾಹಿತಿ ತಿಳಿಸ್ತಾ ಇರೋದ್ರಿಂದ ನೀವು ವಿಡಿಯೋನ ಕೊನೆವರೆಗೂ ನೋಡಿ. ಈಗ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಅಂತ ಅಂದಲ್ಲಿ ವಿಡಿಯೋನ ಕೊನೆವರೆಗೂ ನೋಡ್ಬೇಕಾಗತ್ತೆ. ನೀವು ವಿಡಿಯೋನ ಅರ್ಧಂಬರ್ಧ ವೀಕ್ಷಣೆ ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿ ಮಾಹಿತಿ ಗೊತ್ತಾಗೋದಿಲ್ಲ. ಸೊ ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಏನು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನಿಮ್ಗೆ ಈಗಾಗಲೇ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗಿರುತ್ತೆ. ಮಾರ್ಚ್ ತಿಂಗಳ ಪಿಂಚಣಿ ಹಣ ಅಂದ್ರೆ ಬಿಡುಗಡೆ ಆಗಲು ದಿನಾಂಕ ಕೂಡ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗುತ್ತೆ ನಿಮ್ಮೆಲ್ರಿಗೂ ಕೂಡ ಈಗ ಫಿಕ್ಸ್ ದಿನಾಂಕ ಅಂತ ಕೂಡ ಇರುತ್ತಲ್ವಾ. ಈಗ ಒಂದು ಯಾವುದೇ ಯೋಜನೆ ಅಂತ ಇದ್ರು ಈ ದಿನಾಂಕದಲ್ಲಿ ಹಣ ಬಿಡುಗಡೆ ಆಗುತ್ತೆ. ಸೊ ಈಗ ಎಕ್ಸಾಂಪಲ್ ನ ತಗೊಂಡು ಹೇಳೋದಾದ್ರೆ ಇವಾಗ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು. ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ತಿಳಿಸ್ತೀನಿ ನಿಮ್ಗೆ. 1ನೇ ತಾರೀಕಿಂದ 15ನೇ ತಾರೀಕಿನ ಒಳಗಡೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಗೊಂಡು ಫಸ್ಟ್ನೇ ತಿಂಗಳಲ್ಲಾಗಿರ್ಬೋದು ಒಂದು 6 ತಿಂಗಳು ನೀವು ನೋಡ್ಬೋದು. 1ನೇ ತಾರೀಕಿಂದ 10ನೇ ತಾರೀಕು 15ನೇ ತಾರೀಕಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನೀಡ್ತಾ ಇದ್ರು. 10ನೇ ತಾರೀಕಿಗೆ ಏನ್ ನೀಡ್ತಿರ್ಲಿಲ್ಲ, 15ನೇ ತಾರೀಕು ಆಗೋದು. ಬಟ್ ಅನ್ನಭಾಗ್ಯ ಯೋಜನೆ ಬಂದು 1ನೇ ತಾರೀಕಿಂದ 10ನೇ ತಾರೀಕಿನ ಒಳಗಡೆ. ಸೊ ಇಷ್ಟರಲ್ಲೇ ನಿಮ್ಗೆ ಈ ಒಂದು ಪೀರಿಯಡ್ ಅಲ್ಲೇ ನಿಮ್ಗೆ ಹಣ ಅನ್ನೋದು ಬರ್ತಾ ಇತ್ತು. ಬಟ್ ಈಗ ಅದೇ ತರ ಪಿಂಚಣಿ ಹಣಕ್ಕೂ ಕೂಡ ಒಂದು ಕಾಲಾವಧಿ ಇದೆ. ಈಗ 1ನೇ ತಾರೀಕಿಂದ 10ನೇ ತಾರೀಕು ಫಸ್ಟ್ ಒಂದ್ 2-3 ವರ್ಷಗಳ ಹಿಂದೆ ಈ ರೀತಿಯಾಗಿ ರೂಲ್ಸ್ ಇತ್ತಂತೆ. ಬಟ್ ಇವಾಗ ಚೇಂಜ್ ಆಗಿದೆ, 1 ವರ್ಷದ ಹಿಂದೆ ಚೇಂಜ್ ಆಗಿರುವಂತದ್ದು. ಸೊ ಯಾವ ದಿನಾಂಕದಲ್ಲಿ ಮಾರ್ಚ್ ತಿಂಗಳ ಪಿಂಚಣಿ ಹಣ, ಈಗಾಗಲೇ ಜನವರಿ ತಿಂಗಳು ಪಿಂಚಣಿ ಹಣ ಕೂಡ ಅಂದ್ರೆ ಪಡ್ಕೊಂಡಿರ್ತೀರಾ, ಜೊತೆಗೆ ಫೆಬ್ರವರಿ ತಿಂಗಳ ಹಣ ಕೂಡ ಬಂದಿರತ್ತೆ. ಕೆಲವೊಂದಷ್ಟು ಜನಗಳಿಗೆ ಬಂದಿಲ್ಲ, ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿದ್ರೆ ನಮ್ಗೆ ಫೆಬ್ರವರಿ ತಿಂಗಳ ಹಣ ಬಂದಿಲ್ಲ ಏನ್ ಮಾಡ್ಬೇಕು ಅಂತ ಕೂಡ ಹೇಳಿದ್ರೆ. ಫಸ್ಟ್ ನಾನು ಇವಾಗ ನಿಮ್ಗೆ ಯಾವ ದಿನಾಂಕದಲ್ಲಿ ಮಾರ್ಚ್ ಇಂದ ಹಣ ಬರುತ್ತೆ ಅಂದ್ಬಿಟ್ಟು ತಿಳಿಸ್ಬಿಟ್ಟು ನೆಕ್ಸ್ಟ್ ನಾನು ನಿಮ್ಗೆ ಫೆಬ್ರವರಿ ಹಣ ಬರದೇ ಇರೋರು ಏನ್ ಮಾಡ್ಬೇಕು, ಯಾವ ಕಾರಣಕ್ಕೆ ನಿಮ್ಗೆ ಹಣ ಬಂದಿಲ್ಲ ಅಂದ್ಬಿಟ್ಟು ನಾನು ನಿಮ್ಗೆ ತಿಳಿಸ್ತೀನಿ. ಮಾರ್ಚ್ ತಿಂಗಳ ಇವಾಗ ಪಿಂಚಣಿ ಹಣ ಬಂದು ವೃದ್ಧಾಪ್ಯ ಪಿಂಚಣಿ ಹಣ ಆಗಿರ್ಬೋದು, ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು, ವಿಧವಾ ಪಿಂಚಣಿ ಹಣ ಆಗಿರ್ಬೋದು. ಸೊ ಎಲ್ಲಾ ಪಿಂಚಣಿ ಹಣ ಕೂಡ ಒಂದೇ ಸಲನೇ ರಿಲೀಸ್ ಆಗೋದು. ಇವಾಗ ಫಸ್ಟ್ ಅಂಗವಿಕಲರಿಗೆ ಕೊಡ್ತಾರೆ, ಅಥವಾ ವಿಧವಾ ಪಿಂಚಣಿ ಅವ್ರಿಗೆ ಕೊಡ್ತಾರೆ, ಅಥವಾ ವೃದ್ಧಾಪ್ಯ ಪಿಂಚಣಿ ಅವ್ರಿಗೆ ಆ ತರ ಏನಿಲ್ಲ. ಪಿಂಚಣಿ ಅಂತ ಅಂದ್ಮೇಲೆ ಪೆನ್ಷನ್ ಅಂತ ಅಂದ್ಮೇಲೆ ಎಲ್ರಿಗೂ ಕೂಡ ಒಟ್ಟಿಗೆ ಹಣ ಜಮಾ ಆಗುವಂಥದ್ದು. ಸೊ ಪಿಂಚಣಿದಾರರಿಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಲ್ಲಿ ಬರುತ್ತೆ ಅನ್ನೋದಾದ್ರೆ ಸೊ 15ನೇ ತಾರೀಕಿನ ಮೇಲ್ಗಡೆ ಅಂದ್ರೆ ಮಾರ್ಚ್ ತಿಂಗಳಲ್ಲಿ 15ನೇ ತಾರೀಕಿನ ಮೇಲ್ಗಡೆ, ಜೊತೆಗೆ 20ನೇ ತಾರೀಕಿನ ಒಳಗಡೆ ಇಷ್ಟು ದಿನದಲ್ಲಿ ನಿಮ್ಗೆ ಪಿಂಚಣಿ ಹಣ ಅನ್ನೋದು ಬರುತ್ತೆ. ವಿಧವಾ ಪಿಂಚಣಿ ಹಣ ಆಗಿರ್ಬೋದು, ಅಥವಾ ವೃದ್ಧಾಪ್ಯ ಪಿಂಚಣಿ ಹಣ ಆಗಿರ್ಬೋದು, ಅಥವಾ ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು. ಒಟ್ಟಾರೆ ಈ 3 ಅಂದ್ರೆ ಪಿಂಚಣಿಗಳು ಕೂಡ ನಿಮ್ಗೆ ಬರುವಂತದ್ದು. ಸೊ 15ನೇ ತಾರೀಕಿನ ಮೇಲೇನೆ ಬರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ಅಂದ್ರೆ ಮೊಬೈಲ್ಗೂ ಕೂಡ ಮೆಸೇಜ್ ಬಂದಿರತ್ತಲ್ವಾ ಪಿಂಚಣಿ ಹಣ ಬಂದಾಗ. ಅದನ್ನೆಲ್ಲ ನೋಡಿ ನೀವು, ಅವಾಗ ನಿಮ್ಗೆ ಕೂಡ ಗೊತ್ತಾಗತ್ತೆ ಯಾವ ದಿನಾಂಕದಲ್ಲಿ ನಮ್ಗೆ ನಿಗದಿ ದಿನಾಂಕ ಯಾವುದು ಅಂದ್ರೆ ಪಿಂಚಣಿ ಹಣ. ಈಗ ಮಾರ್ಚ್, ಈಗ ಜನವರಿ ಪಿಂಚಣಿ ಹಣ ಕೂಡ ತಗೊಂಡಿದ್ದೀರಾ, ಫೆಬ್ರವರಿ ಪಿಂಚಣಿ ಹಣ ಕೂಡ ತಗೊಂಡಿರ್ತೀರಾ ಅಲ್ವಾ. ಕೆಲವೊಂದಷ್ಟು ಜನ ತಗೊಂಡಿಲ್ಲ ಅಂತ ಕೂಡ ಮೆಸೇಜ್ ಮಾಡ್ತಾ ಇದ್ದೀರಾ, ಏನ್ ಕಾರಣ ಅಂತ ಕೂಡ ಹೇಳ್ತೀನಿ. ಜೊತೆಗೆ ಈಗ ಮಾರ್ಚ್ ತಿಂಗಳು ಕೆಲವೊಂದಷ್ಟು ಜನಗಳು ಫೆಬ್ರವರಿ ತಿಂಗಳಲ್ಲಿ ತಗೊಂಡಿರ್ತಾರೆ. ಯಾರ್ದು ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಡೀಟೇಲ್ಸ್ ಇರುತ್ತೋ ಸೊ ಅವ್ರೆಲ್ರಿಗೂ ಕೂಡ ಬಂದೇ ಇರುತ್ತೆ ಹಣ, ಬರ್ದಲೇ ಏನಿರೋದಿಲ್ಲ. ಯಾಕಂದ್ರೆ ಗೌರ್ಮೆಂಟ್ ಕಡೆಯಿಂದ ಈಗ ಪ್ರತಿ ತಿಂಗಳು ಕೂಡ ಏನೇ ಮಿಸ್ ಆದ್ರೂ, ಯಾವ ಯೋಜನೆ ಹಣ ಮಿಸ್ ಆದ್ರೂ ಪರವಾಗಿಲ್ಲ, ಪಿಂಚಣಿ ಹಣ ಮಾತ್ರ ಹಾಕ್ತಾರೆ. ಸೊ ಡಿಸೆಂಬರ್ ತಿಂಗಳಲ್ಲೂ ಕೂಡ ಆ ರೀತಿ ಪ್ರಾಬ್ಲಮ್ ಆಯ್ತು. ಬಟ್ ಆದ್ರೂ ಒಂದೇ ತಿಂಗಳಲ್ಲಿ 2 ಅಂದ್ರೆ ಮಂತಿನ ಹಣ ಹಾಕಿದ್ರು. ನೀವು ನೋಡ್ಬೋದು, ಅಬ್ಸರ್ವ್ ಮಾಡಿ, ನಿಮಗೂ ಕೂಡ ಮೆಸೇಜ್ ಎಲ್ಲ ಬಂದಿರುತ್ತೆ, ಅವಾಗ ನಿಮಗೂ ಕೂಡ ಗೊತ್ತಾಗುತ್ತೆ. ನನ್ನ ಚಾನಲಲ್ಲೂ ಕೂಡ ನಾನು ಅವಾಗ್ಲಿಂದನೂ ಕೂಡ ನಿಮ್ಗೆ ಅಪ್ಡೇಟ್ಸ್ ಅನ್ನೋದನ್ನ ಕೊಡ್ತಾ ಇದ್ದೀನಿ. ಏನಾಯ್ತು, ಯಾವ ದಿನಾಂಕದಲ್ಲಿ ಹಣ ಬಂತು, ಯಾವ ತಿಂಗಳಲ್ಲಿ ಬಂತು, ಎಷ್ಟು ಕಂತಿಂದ ಬರಬೇಕಿತ್ತು, 2 ಕಂತಿನ ಹಣ ಬಂದಿರಲಿಲ್ಲ. ಡಿಸೆಂಬರ್ ತಿಂಗಳಲ್ಲಿ ಪ್ರಾಬ್ಲಮ್ ಆಗಿತ್ತು, ನವೆಂಬರ್ ಅಲ್ಲೇ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಕೆಲವೊಬ್ರದ್ದು. ಆವಾಗೆಲ್ಲ ಕೂಡ ಆ ಥರ ಪ್ರಾಬ್ಲಮ್ ಆಯಿತು. ಬಟ್ ಈಗ ಸರ್ಕಾರ ಆ ಥರ ಏನೂ ಪ್ರಾಬ್ಲಮ್ ಮಾಡ್ದಲ್ಲೇ ಪ್ರತಿ ತಿಂಗಳು ಕೂಡ ಪಿಂಚಣಿ ಹಣ ಅನ್ನೋದನ್ನ ಎಲ್ಲರ ಖಾತೆಗೂ ಕೂಡ ಜಮಾ ಮಾಡ್ತಾ ಇದೆ. ಇನ್ನು ಯಾವಾಗ ಬರುತ್ತೆ ಅಂತಂದ್ರೆ ಅದೇ ಫ್ರೆಂಡ್ಸ್ 15ನೇ ತಾರೀಕಿನ ಮೇಲ್ಗಡೆ, 20ನೇ ತಾರೀಕಿನ ಒಳಗಡೆ ಈ ನಿಗದಿ ದಿನಾಂಕದಲ್ಲಿ ನಿಮ್ಗೆ 16ನೇ ತಾರೀಕೆ ಬರ್ಬೋದು, 15ನೇ ತಾರೀಕೆ ಬರ್ಬೋದು, ಹೇಳಕ್ಕಾಗಲ್ಲ. ಇಂಥ ದಿನದಲ್ಲೇ ಅಂತ ಹೇಳಕ್ಕಾಗಲ್ಲ. ಒಟ್ಟಾರೆ 15ನೇ ತಾರೀಕಿನಿಂದ 20ನೇ ತಾರೀಕಿನ ಒಳಗಡೆ ಅಂದ್ರೆ ಅಷ್ಟರಲ್ಲಿ ನಿಮ್ಮೆಲ್ಲರ ಖಾತೆಗೂ ಕೂಡ ಪಿಂಚಣಿ ಹಣ ಅನ್ನೋದು ಬಂದು ಜಮಾ ಆಗತ್ತೆ. ಈಗ ಕೆಲವೊಂದಷ್ಟು ಜನ ತುಂಬಾ ಕಮೆಂಟ್ ಮಾಡ್ತಾ ಇದ್ರಿ, ನಾವು ಪಿಂಚಣಿ ಈಗ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಯಾವ ರೀತಿಯಾಗಿ ಏನು ಅಂತ ಅಂದ್ಬಿಟ್ಟು.
ಸೊ ಅದಕ್ಕೂ ಕೂಡ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಬೇಕು ಅಂತಂದರೆ ಮುಂದಿನ ಬರುವಂತಹ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಯಾವ ಥರ ಅರ್ಜಿ ಸಲ್ಲಿಸಬೇಕು, ಏನೇನು ದಾಖಲೆಗಳು ಬೇಕಾಗುತ್ತೆ, ಎಲ್ಲಿ ಅರ್ಜಿನ ನೀವು ಸಲ್ಲಿಸಬೇಕು ಅದ್ರ ಬಗ್ಗೆ ಮಾಹಿತಿನ ನಾನು ಬೇರೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾಕಂತಂದರೆ ಈ ಒಂದು ವಿಡಿಯೋದಲ್ಲೇ ತಿಳಿಸಿದ್ರೆ ತುಂಬ ಲೆಂತಿ ಆಗೋಗುತ್ತೆ ವಿಡಿಯೋ. ಸೊ ಅದರಿಂದಾಗಿ ನಾನು ಬೇರೆ ನೆಕ್ಸ್ಟ್ ಯಾವುದಾದ್ರೂ ಟಾಪಿಕ್ ಮಾಡುವಾಗ ಅದ್ರ ಬಗ್ಗೆ ಟಾಪಿಕ್ ಮಾಡಿ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮ್ಮೆಲ್ರಿಗೂ ಅಂದರೆ ಯಾರು ಕಮೆಂಟ್ ಮಾಡಿ ಕೇಳಿದ್ರಿ ಈ ಥರ ವಿಡಿಯೋಸ್ ಮಾಡಿ ಅಂತ, ಸೊ ಅಂಥವ್ರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಸದ್ಯದಲ್ಲೇ ಮಾಡ್ತೀನಿ. ಜೊತೆಗೆ ಈಗ ನಿಮಗೆ ಪಿಂಚಣಿ ಹಣ ಈ ತಿಂಗಳು ಅಂದರೆ ಮಾರ್ಚ್ ತಿಂಗಳದ್ದು ಡಬಲ್ ಬರುತ್ತಾ, ಸೊ ಇದೊಂದು ಕೆಲವೊಂದಷ್ಟು ಜನಗಳಿಗೆ ಅಂದರೆ ಕ್ಲಾರಿಟಿ ಸಿಕ್ಕಿಲ್ಲ. ಡಬಲ್ ಪಿಂಚಣಿ ಹಣ ಅಂತ ಅಂದ್ಬಿಟ್ಟು ಮಾಧ್ಯಮಗಳಲ್ಲೆಲ್ಲ ತೋರಿಸ್ತಾ ಇದ್ದಾರೆ. ಸೊ ನಮಗೂ ಆ ಥರನೇ ಬರುತ್ತಾ ಅಂದ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ. ಸೊ ನಿಮಗೆ ಡಬಲ್ ಪಿಂಚಣಿ ಹಣ ಅನ್ನೋದು ಈ ತಿಂಗಳು ಕೂಡ ಬರೋದಿಲ್ಲ. ಸೊ ಯಾವ ರೀತಿಯಾಗಿ ಅದಕ್ಕೆ ಒಂದು ಪ್ರೊಸೀಜರ್ ಅನ್ನೋದಿದೆ, ಬೇರೆ ಥರ ಅದಕ್ಕೊಂದು ವಿಧಾನ ಇದೆ. ಸೊ ಆ ವಿಧಾನದಲ್ಲಿ ನೀವು 2,000 ರೂಪಾಯಿ ಹಣ ಪಡ್ಕೋಬಹುದು. ಈಗೇನೋ ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯಾಗಿ ಯಾವ ಯೋಜನೆ ಜಾರಿಗೆ ತಂದಿಲ್ಲ, ಅಥವಾ ಅವ್ರೇನು ಹೆಚ್ಚಳ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೆಚ್ಚಳ ಮಾಡಿಲ್ಲ. ಸೊ ಅದಕ್ಕೆ ಆದಂತಹ ಕೆಲವೊಂದಷ್ಟು ನಿಯಮಗಳಿರುತ್ತೆ, ಅದನ್ನ ನೀವು ಪಾಲಿಸಿದ್ರೇನೆ ನಿಮ್ಗೆ ಡಬಲ್ ಪಿಂಚಣಿ ಹಣ ಅನ್ನೋದು ಬರೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲೂ ಅಷ್ಟೇ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋಸಲ್ಲೇ ಹೇಳ್ತೀನಿ ನಿಮಗೆ ಯಾವ ಥರ ಡಬಲ್ ಪಿಂಚಣಿ ಹಣದ ಬಗ್ಗೆ ಕೂಡ ಮಾಹಿತಿನ ನೀಡ್ತೀನಿ. ನೋಡಿದ್ರಲ್ಲ, ಈಗ ಮಾರ್ಚ್ ತಿಂಗಳ ಹಣಕ್ಕೆ ಸಂಬಂಧಪಟ್ಟಂತೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ ದಿನಾಂಕದಲ್ಲಿ ಬರುತ್ತೆ ಅಂದ್ಬಿಟ್ಟು ನಾನು ತಿಳಿಸಿದ್ದೀನಿ. ಫೆಬ್ರವರಿ ತಿಂಗಳಲ್ಲಿ ಬರ್ದೇ ಇರೋರು ಏನು ಮಾಡಬೇಕು ಪಿಂಚಣಿ ಹಣ ಅಂದ್ಬಿಟ್ಟು ಕೇಳಿದ್ರಿ. ಸೊ ಅಂಥವ್ರಿಗೂ ಕೂಡ ಈಗ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಈಗ ನಿಮ್ಮದು ಆಧಾರ್ ಕಾರ್ಡ್ ಅನ್ನೋದು ಅಪ್ಡೇಟ್ ಈಗ ಆಗಿರೋದಿಲ್ಲ, ಅಪ್ಡೇಟ್ ಮಾಡ್ಕೊಂಡಿರೋದಿಲ್ಲ ನೀವು. ಆ ಥರ ಏನಾದರೂ ಸಮಸ್ಯೆ ಇದೆ ಅಂತಂದರೆ ದಯವಿಟ್ಟು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿ. ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದ್ರೂ ಕೂಡ ಹಣ, ಈಗ ಯಾವ್ಯಾವ ಯೋಜನೆದು ನಿಮಗೆ ಹಣ ಬರ್ತಾ ಇತ್ತೋ ಸೊ ಅದೆಲ್ಲ ಕೂಡ ಸ್ಟಾಪ್ ಆಗಿಬಿಡುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ತುಂಬ ಜನ ಅದರಲ್ಲೇ ಮಿಸ್ ಆಗಿಬಿಡ್ತಾರೆ. ಯಾಕಂದರೆ 10 ವರ್ಷಕ್ಕೊಮ್ಮೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಕೂಡ ತಿಳಿಸಿದ್ರು, ಅಂದರೆ ಫ್ರೀಯಾಗೆ ಮಾಡ್ತಾ ಇದ್ರು. ಸೊ ಅಂತಹ ಸಮಯದಲ್ಲೆಲ್ಲ ನೀವು ಮಾಡಿಸ್ಕೋಬೋದಾಗಿತ್ತು. ಈಗ ಕೆಲವೊಂದಷ್ಟು ಹಣ ಬರ್ತಾ ಇಲ್ಲ, ನಮಗೆ ಪಿಂಚಣಿ ಹಣ ಅಲ್ಲ, ಜೊತೆಗೆ ಗೃಹಲಕ್ಷ್ಮಿ ಯೋಜನೆದು ಬಂದಿಲ್ಲ ಮೇಡಮ್ ಅಂತ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರಾ. ಸೊ ಏನಕ್ಕೆ ಅಂದರೆ ನಿಮ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರೋದಿಲ್ಲ. ಅಪ್ಡೇಟ್ ಆಗಿಲ್ಲ ಅಂತಂದರೆ ದಯವಿಟ್ಟು ಅಪ್ಡೇಟ್ ಮಾಡಿಸಿ. ಈಗ ಫೋಟೋ ಅಪ್ಡೇಟ್ ಆಗಿರಲಿ, ಮತ್ತೊಂದಾಗಿರಲಿ, ಮೊಬೈಲ್ ನಂಬರ್, ಈ ರೀತಿಯಾಗಿ ನೀವೆಲ್ಲವನ್ನು ಕೂಡ ಅಪ್ಡೇಟ್ ಮಾಡಿಸ್ಕೊಂಡ್ರೆ ನಿಮ್ದೇನಾದರೂ 10 ವರ್ಷ ಆಗಿದೆ ಆಧಾರ್ ಕಾರ್ಡ್ನ ಮಾಡಿಸಿ, ನಾವು ಯಾವುದೇ ರೀತಿಯಾಗಿ ಏನೋ ಅಪ್ಡೇಟೇ ಮಾಡಿಸಿಲ್ಲ ಮೇಡಮ್ ಅಂತಂದರೆ ದಯವಿಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಯಾಕಂತಂದರೆ ಅಪ್ಡೇಟ್ಸ್ ಮಾಡಿಸ್ಕೊಳ್ಳದೇ ಇರೋದಕ್ಕೇ ಈ ರೀತಿಯಾಗಿ ನಿಮಗೆ ಹಣ ಅನ್ನೋದು ಸ್ಟಾಪ್ ಆಗಿರುತ್ತೆ. ಜೊತೆಗೆ ಈಗ ನೀವು ಒಂದು ಅಕೌಂಟಲ್ಲಿ ಹೋಗ್ಬಿಟ್ಟು ಈಗ ಪಿಂಚಣಿ ಹಣ ಅನ್ನೋದು ಪೋಸ್ಟ್ ಆಫೀಸಲ್ಲೂ ಕೂಡ ಮಾಡಿಸ್ಕೊಂಡಿರ್ತಾರೆ, ಬ್ಯಾಂಕ್ಗಳಲ್ಲೂ ಕೂಡ ಅಂದರೆ ಅಕೌಂಟ್ ಅಮೌಂಟ್ ಬಂದು ಆ ಅಕೌಂಟಿಗೆ ಬೀಳೋ ಥರ ಮಾಡ್ಕೊಂಡಿರ್ತೀರ. ಈಗ ನೀವೇನು ಮಾಡ್ತೀರಾ, ಮತ್ತೊಂದು ಅಕೌಂಟ್ ಬೇರೆ ತೆಗಿತೀರಾ. ಸೊ ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬಿಡ್ತೀರಾ. ಈ ಥರ ಆದಾಗಲೂ ಕೂಡ ಈ ಸಮಸ್ಯೆ ಆದಾಗಲೂ ಕೂಡ ನಿಮ್ಗೆ ಹಣ ಅನ್ನೋದು ಸ್ಟಾಪ್ ಆಗುತ್ತೆ. ನೀವು ಯಾವ ಬ್ಯಾಂಕಲ್ಲಿ ಕೊಟ್ಟಿರ್ತೀರಾ ಆ್ಯಂಡ್ ಅಮೌಂಟ್ ಯಾವ ಬ್ಯಾಂಕಿಗೆ ಬರ್ತಾ ಇರುತ್ತೋ ಅದರಲ್ಲೇ ಆಧಾರ್ ನಿಮ್ದು ಅಪ್ಡೇಟ್ ಆಗಿರಬೇಕು, ಲಿಂಕ್ ಆಗಿರಬೇಕು ಎರಡೂ. ಸೊ ಲಿಂಕ್ ಆಗದೆ ಹೋದಾಗ ಈಗ ನೀವು ಬೇರೆ ಅಕೌಂಟ್ ಮಾಡಿಸಿ ಬೇರೆ ಬ್ಯಾಂಕಿಗೆ ಹೋಗಿ ಅಲ್ಲಿ ಲಿಂಕ್ ಮಾಡಿಸಿದಾಗ ಎರಡೂ ಆಧಾರ್ ವಿತ್ ಬ್ಯಾಂಕ್ ಪಾಸ್ಬುಕ್ಕು, ಸೊ ಪ್ರಾಬ್ಲಮ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಅದ್ರ ಬಗ್ಗೆ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ವಿಚಾರಿಸಿ. ಏನಾದರೂ ನಿಮಗೆ ಅಮೌಂಟ್ ಬಂದಿಲ್ಲ ಅಂತಂದರೆ ಅಲ್ಲಿ ಕೇಳಿ. ಇಷ್ಟೇ ಫ್ರೆಂಡ್ಸ್. ಇವಾಗ ನಿಮ್ಮದು ಒಟ್ಟಿನಲ್ಲಿ ಇವಕ್ಕೆಲ್ಲ ಮೇನ್ ಏನು ಪ್ರಾಬ್ಲಮ್ ಅಂತಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗದೆ ಇರೋದು, ಜೊತೆಗೆ ಬ್ಯಾಂಕ್ ನೀವು ಬೇರೆ ಮಾಡಿಸ್ಬಿಟ್ಟು ಅಲ್ಲಿ ಲಿಂಕ್ ಮಾಡಿಸಿರೋವಂಥದ್ದು, ಇಲ್ಲಿ ಲಿಂಕೇ ಮಾಡಿಸಿರೋದಿಲ್ಲ. ಈ ರೀತಿಯಾಗಿ ಇವಾಗ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಆಧಾರ್ ಕಾರ್ಡ್ ಎರಡೂ ಲಿಂಕ್ ಆಗಿರಬೇಕು. ಎರಡೂ ಲಿಂಕ್ ಆಗಿದ್ರೆ ಮಾತ್ರನೇ ನಿಮ್ಗೆ ಅಮೌಂಟ್ ಅನ್ನೋದು ಬರೋ ಅಂಥದ್ದು ಈ ಒಂದು ಡಿಜಿಟಲ್ ಯುಗದಲ್ಲಿ. ಸೊ ಅದರಿಂದ ಆದಷ್ಟು ಅಪ್ಡೇಟ್ ಮಾಡಿಸಿ, ಲಿಂಕ್ ಮಾಡಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.